ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಾಕಿಸ್ತಾನ ಪಾಕಿಸ್ತಾನ ಅಂತ ಒಂದು ಭಿಕಾರಿ ದೇಶ ಇದೆಯಲ್ಲ, ಅದು ಎಲ್ಲಿ ಚಮಚಾಗಿರಿ ಮಾಡಿದ್ರೆ 4 ಪೈಸೆ ಬರುತ್ತೋ ಅಲ್ಲಿ ಹೋಗಿ ಚಮಚಾಗಿರಿ ಮಾಡುತ್ತೆ. ಅದರಲ್ಲೂ ಅಮೆರಿಕಾಗಂತೂ ಬೂಟ್ ಲಿಕ್ ಮಾಡುವಂತಹ ನೀಚ ಮಟ್ಟಕ್ಕೆ ಹೋಗಿ ಯಾರಿಗೂ ಬೇಕಾದರೂ ದ್ರೋಹ ಬಗೆಯುತ್ತೆ ಪಾಕಿಸ್ತಾನ, ಅಮೆರಿಕದ ಗುಲಾಮಗಿರಿ ಮಾಡೋದಕ್ಕೆ. ಈಗ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇದೆಯಲ್ಲ, ಆ ಯುದ್ಧದ ಸಂದರ್ಭದಲ್ಲಿಯೂ ಸಹ 4 ಕಾಸುಗಳಿಗೆ ಆಸೆಪಟ್ಟು ಅಮೆರಿಕ ಗುಲಾಮಗಿರಿಗೆ ಒಳಪಟ್ಟು ಇರಾನ್ ವಿರುದ್ಧ ಒಂದು ಕುತಂತ್ರವನ್ನ ಪಾಕಿಸ್ತಾನ ಮಾಡಿದೆ. ಅದರ ಸುದ್ದಿ ಹೊರಗಡೆ ಬಂದ ತಕ್ಷಣನೇ ಇರಾನ್ ಹೇಳಿದೆ, ಈ ಸುದ್ದಿ ಏನಾದರೂ ನಿಜ ಆಗಿದ್ದರೆ ನಿಮಗೆ ಹಬ್ಬ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಸೊ ಹಾಗಾದ್ರೆ ಏನದು ದ್ರೋಹ? ಇರಾನ್ನ ಆ ಎಚ್ಚರಿಕೆ ಎಷ್ಟು ಸೀರಿಯಸ್ಸು? ಅದು ನಿಜವಾಗ್ಲೂ ಸಹ ಪಾಕಿಸ್ತಾನವನ್ನ, ಒಂದು ಕಡೆ ಪಾಕಿಸ್ತಾನ ತಾಲಿಬಾನ್ ಕೈಯಲ್ಲಿ ಓಡಿಸ್ಕೊಳ್ತಿದೆ, ಇನ್ನೊಂದು ಕಡೆ ಬಲೂಚಿಸ್ತಾನದ ಬಂಡುಕೋರರು ಮುಗಿ ಬಿದ್ದಿದ್ದಾರೆ. ಇದರ ನಡುವೆ ಇರಾನ್ ಅಟ್ಯಾಕ್ ಮಾಡಿಬಿಡುತ್ತಾ ಪಾಕಿಸ್ತಾನನ್ನ, ಅಥವಾ ಕೆಲವು ಮಿಸೈಲ್ಗಳನ್ನ ಹಾಕ್ಬಿಡುತ್ತಾ? ಒಂದಷ್ಟು ವಿಶ್ಲೇಷಣೆಯನ್ನ ನೋಡೋಣ. ಸೊ ನಾನು ಹೇಳ್ದಂಗೆ ಪಾಕಿಸ್ತಾನ ಭಿಕಾರಿ ದೇಶ, ಅದಕ್ಕೆ ಬೇರೆ ಕೆಲಸ ಇಲ್ಲ. ಎಲ್ಲಿ ಹೋದ್ರೂ ಭಿಕ್ಷೆ ಎತ್ತದು. IMF ಹೋಗಿ ಭಿಕ್ಷೆ ಎತ್ತು, ಯುರೋಪಿಯನ್ ಯೂನಿಯನ್ಗೆ ಹೋಗಿ ಭಿಕ್ಷೆ ಎತ್ತು, ಅರಬ್ ರಾಷ್ಟ್ರಗಳಿಗೆ ಹೋಗಿ ಭಿಕ್ಷೆ ಎತ್ತು, ಅಮೆರಿಕಾಗೆ ಹೋಗಿ ಗುಲಾಮಗಿರಿ ಮಾಡಿ ಭಿಕ್ಷೆ ತಗೋ. ಇಂಥದ್ದೇ ಇವ್ರು ಬಾಳು. ಆ ದುಡ್ಡಲ್ಲಿ ಸ್ವಲ್ಪ ಮಾತ್ರ ಏನಕ್ಕಾದ್ರೂ ಉಪಯೋಗಿಸ್ಕೊ, ಮಿಕ್ಕಿದ್ದನ್ನ ಭಾರತದ ವಿರುದ್ಧ ಉಗ್ರವಾದಕ್ಕೆ ಬಳಸ್ಕೊಳ್ಳೋದು. ಈ ಬಾಳು ಬಾಳಿ 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 ಪಾಕಿಸ್ತಾನ ಇವತ್ತು ಭಿಕ್ಷುಕ ರಾಷ್ಟ್ರ ಅಂತ ಈ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಿದೆ. ತನಗೆ ತಾನೇ ಸ್ಟಿಕ್ಕರ್ ಹಾಕೊಂಡಿದೆ, ಐ ಎ ಬೆಗ್ಗರ್ ಅಂತ. ಆದ್ರೆ ತನ್ನ ಕುತಂತ್ರ ಬುದ್ಧಿನ ಮಾತ್ರ ಬಿಡೋದಿಲ್ಲ. ಏನ್ ಮಾಡಿದೆ? ಈಗ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ಗೆ ಯುದ್ಧ ಆಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಸ್ಥಾಪಿತ ವಾಯುನೆಲೆ, ಸೇನಾ ನೆಲೆಗಳಿದ್ದಾವೆ ಅಮೆರಿಕವು. ಅವುಗಳನ್ನು ಬಳಸ್ಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಿದೆ. ಅದಕ್ಕೆ ಪ್ರತೀಕಾರವಾಗಿ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಒಂದು ದೇಶನೂ ಬಿಡ್ತಾ ಇಲ್ಲ. ಒಮಾನ್ನು ಸಹ ಬಿಟ್ಟಿಲ್ಲ. ಅಷ್ಟು ನಿಕಟ ಸಂಬಂಧ ಇರುವ ಒಮಾನ್ನು ಸಹ ಬಿಟ್ಟಿಲ್ಲ. ಆದ್ರೆ ಹೊಡೆದು ಬಿಸಾಕ್ತಿದೆ. ಇಸ್ರೇಲ್ ಮೇಲೂ ಅಟ್ಯಾಕ್ ಮಾಡ್ತಿದೆ, ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಿದೆ. ಈ ನಡುವೆ ಒಂದು ಸುದ್ದಿ, ಗಾಳಿ ಸುದ್ದಿ ರೀತಿಯಲ್ಲಿ ಹೊರಗೆ ಬಂದ್ಬಿಡ್ತು. ಅದು ನಿಜ ಅಂತಲೇ ಬಂತು. ಏನು ಅಂದ್ರೆ, ಪಾಕಿಸ್ತಾನದಲ್ಲಿರುವಂತಹ ಒಂದು ವಾಯುನೆಲೆಯನ್ನ ಅಮೆರಿಕಾಗೆ ಬಳಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಅವಕಾಶ ಮಾಡಿಕೊಡ್ತು. ಅಲ್ಲಿಂದ ಕೆಲವು ಮಿಸೈಲ್ಗಳನ್ನ ಅಮೆರಿಕ ಇರಾನ್ ಮೇಲೆ ಲಾಂಚ್ ಮಾಡಿದೆ ಅನ್ನುವಂತಹ ಮಾಹಿತಿ ಹೊರಗಡೆ ಬಂತು. ಆ ಮಾಹಿತಿ ಹೊರಗೆ ಬಂದ ತಕ್ಷಣನೇ ಇರಾನ್ ಕೆಂಡಾಮಂಡಲ ಆಗೋಯ್ತು. ಕೆಂಡಾಮಂಡಲ ಆಗೋಯ್ತು. ಮೊದಲೇ ಇರಾನ್ಗೂ ಪಾಕಿಸ್ತಾನಕ್ಕೂ ಅಷ್ಟು ಆಗಿ ಬರೋದಿಲ್ಲ, ಮೊದಲಿಂದ ಆಗಿ ಬರೋದಿಲ್ಲ. ಈ ವಿಚಾರ ತಿಳಿದ ತಕ್ಷಣನೇ ಇರಾನ್ ಕೆಂಡಾಮಂಡಲ ಆಗ್ತು. IRGC ಏನಿದೆಯಲ್ಲ, ಸ್ಪೆಷಲ್ ಆರ್ಮಿ, ಯುದ್ಧ ನಡೆಸ್ತಾ ಇರೋದು ಅದೇನೆ ಇರಾನ್ನಿಂದ. ಅದು ಎಚ್ಚರಿಕೆಯನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಈ ಸುದ್ದಿ ಏನಾದ್ರೂ ನಿಜಾನೇ ಆಗಿದ್ರೆ ನಿಮಗೆ ನಮ್ಮ ಕೈಲಿ ಹಬ್ಬ ಇದೆ, ವೇಟ್ ಮಾಡಿ. ಅರಬ್ ರಾಷ್ಟ್ರಗಳಿಗೆ ಏನ್ ಗತಿ ಕಾಣಿಸ್ತಿದೀವೋ, ಇಸ್ರೇಲ್ಗೆ ಏನ್ ಗತಿ ಕಾಣಿಸ್ತಿದೀವೋ, ನಿಮಗೂ ಅದನ್ನೇ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಪಾಕಿಸ್ತಾನ ಮಾತ್ರ ಇಲ್ಲ 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 ಇಲ್ಲ, ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟೇ ಇಲ್ಲ, ನಾವು ಶಾಂತಿ ಸ್ಥಾಪನೆಗಾಗಿ ರಿಕ್ವೆಸ್ಟ್ ಮಾಡ್ತಿದೀವಿ ಅಮೆರಿಕನ ಅಂತ ಕಟ್ಟುಕತೆ ಕಟ್ಕೊಂಡು ಏನೋ ಒಂದು ಸಮಜಾಯಿಷಿ ಕೊಡ್ತಾ ಇದೆ. ಬಟ್ ಇರಾನ್ ಹೇಳಿದೆ, ನಾವು ಸತ್ಯಾಂಶ ಹೊರಗಡೆ ತರ್ತೀವಿ, ಈ ಸುದ್ದಿ ನಿಜ ಆಗಿದ್ರೆ ನಿನ್ನ ಕತೆ ಮುಗೀತು, ನಾವು ಬಿಡಲ್ಲ ಅಂತ. ಸೊ ಇರಾನ್ನ ಈ ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅಂತ ನಿನ್ನೆ ನಡೆದಂತಹ ಒಂದು ಘಟನೆ ಹೇಳುತ್ತೆ. ಅದು ಏನು, ಯುನೈಟೆಡ್ ಕಿಂಗ್ಡಮ್, UK ಒಂದು ವಾಯುನೆಲೆಯ ಮೇಲೆ ಇರಾನ್ ದಾಳಿ ಮಾಡಿತು. ಎಲ್ಲಿ? ಸೈಪ್ರಸ್ ನಲ್ಲಿರೋದು. ಇರಾನ್ನಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿರುವಂತಹ ಸೈಪ್ರಸ್ ಅನ್ನುವಂತಹ ದ್ವೀಪದಲ್ಲಿ UKಯ ವಾಯುನೆಲೆ ಇದೆ. ಅದರ ಮೇಲೆ ಇರಾನ್ ಮಿಸೈಲ್ ಅನ್ನು ಹಾಕ್ತು, ಮಿಸೈಲ್ ಬಿತ್ತು. UK ಸೈನಿಕರೆಲ್ಲ ಅಡುಗುದಾನಗಳಿಗೆ ತಪ್ಪಿಸ್ಕೊಂಡು ಓಡೋಗ್ಬೇಕಾಯ್ತು ಸ್ವಲ್ಪ ಹೊತ್ತು. ಯಾಕೆ ಅಂತಂದ್ರೆ, ಅಮೆರಿಕ ಒಂದು ರಿಕ್ವೆಸ್ಟ್ ಹಾಕಿತ್ತು, ಅರಬ್ ಕಂಟ್ರಿಗಳಲ್ಲಿರುವಂತಹ, ಅರಬ್ ದೇಶಗಳಲ್ಲಿರುವಂತಹ ನಮ್ಮ ವಾಯುನೆಲೆ, ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಿದೆ, ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳಕ್ ಆಗ್ತಿಲ್ಲ, ಹಾಗಾಗಿ ನೀವು ಸ್ವಲ್ಪ ದೂರದಲ್ಲಿರುವಂತಹ ಸೈಪ್ರಸ್ ವಾಯುನೆಲೆಯನ್ನ ನಮಗೆ ಸ್ವಲ್ಪ ದಿನಕ್ಕೆ ಕೊಡಿ ಅಂತ ಯುಕೆನ್ ಕೇಳ್ತು. ಅಮೆರಿಕ ಕೇಳಿದ್ದಷ್ಟೇ, UK ಕೊಡ್ತೀನಿ ಅಂತಲೂ ಹೇಳಿರ್ಲಿಲ್ಲ. ಕೇಳಿದ ತಕ್ಷಣನೇ ಸೈಪ್ರಸ್ ನಲ್ಲಿರುವಂತಹ ಆ ಇದು ಏನು ಯುದ್ಧ ನೆಲೆ ಏನಿದೆ, ಅಥವಾ ಸೇನಾ ನೆಲೆ, ವಾಯುನೆಲೆ, ಅದ್ರ ಮೇಲೆ ಇರಾನ್ ಅಟ್ಯಾಕ್ ಮಾಡ್ಬಿಡ್ತು. ಕೊಡ್ತೀರಾ ನೀವು ಅಮೆರಿಕಾಗೆ ಎಚ್ಚರಿಕೆ ಅಂತ. ತಕ್ಷಣ UK ಪ್ರೈಮ್ ಮಿನಿಸ್ಟರ್ ಸ್ಟಾರ್ಮರ್ ಅವ್ರದ್ದು ಹೇಳಿಕೆ ಬಂತು, ನಾವು ಕೊಡಲ್ಲ,
ಅಮೆರಿಕಾಗೆ ಕೊಡಲ್ಲ, ಅಮೆರಿಕಾಗೆ ಈ ವಿಚಾರದಲ್ಲಿ ನಾವು ಸಹಕರಿಸೋದಿಲ್ಲ, ಬೇಕಾದರೆ ಅಲ್ಲಿ ಬೇರೆ ಯಾವುದಕ್ಕಾದ್ರೂ ಬಳಸ್ಕೊಳ್ಳಿ, ಆರ್ಮಿ ವಿಚಾರಕ್ಕೆ ಬಳಸಂಗಿಲ್ಲ, ಇರಾನ್ ವಿರುದ್ಧ ಲಾಂಚ್ ಮಾಡೋದಕ್ಕೆ, ಮಿಸೈಲ್ ಲಾಂಚ್ ಮಾಡೋದಕ್ಕೆ ನನ್ನ ದ್ವೀಪವನ್ನ, ಆ ಒಂದು ಏರ್ ಬೇಸ್ ಅನ್ನ ನಾವು ಕೊಡಲ್ಲ ಅಂತ UK ಹೇಳಬೇಕಾಯ್ತು ಕೊನೆಗೆ. ಯಾಕೆಂದ್ರೆ ಇರಾನ್ ಅವ್ರನ್ನು ಬಿಟ್ಲಿಲ್ಲ. ಸೊ UKನೇ ಬಿಡದೆ ಇರುವಂತಹ ಇರಾನು ತನ್ನ ತನ್ನ ನೆಲವನ್ನ ಕೊಡುತ್ತೆ ನನಗೆ ನನ್ನ ವಿರುದ್ಧ ದಾಳಿ ಮಾಡೋದಕ್ಕೆ ಅಂತ ಗೊತ್ತಾದ ತಕ್ಷಣ ಅದು UK ಇನ್ನೂ ಒಪ್ಕೊಂಡಿರ್ಲಿಲ್ಲ, ಕೇವಲ ಟ್ರಂಪ್ ಕೇಳಿದಷ್ಟೇ. ಇನ್ನು ಪಾಕಿಸ್ತಾನ ಅಂತ ದ್ರೋಹ ಬಗೆದಿದ್ರೆ ಪಕ್ಕದಲ್ಲಿ ಇರೋ ಪಾಕಿಸ್ತಾನ ಅನ್ಬಿಡುತ್ತಾ? ಬಹಳ ಕಷ್ಟ ಇದೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಆರ್ಥಿಕವಾಗಿ ಭಿಕ್ಷೆ ಎತ್ತುತ್ತೆ, ಅದು ಬೇರೆ ವಿಚಾರ. ಅಲ್ಲೇನು ಒಳಗಡೆ ಏನ್ ನೆಮ್ಮದಿ ಇದೆಯಾ ಅವ್ರಿಗೆ? ಯಾವಾಗ ಯಾವ ಮಸೀದಿ ಹತ್ರ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಯಾವ ಹೋಟೆಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಯಾವ ರೋಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಯಾವ ಸ್ಕೂಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅಂತ ನಡ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಅದರ ಜೊತೆಗೆ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ಬೇರೆ, ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು, ಈ ನನ್ನ ಮಕ್ಕಳ ಜೊತೆ ನಾವು ಬದುಕಕ್ಕಾಗಲ್ಲ ಅಂತ ಬಂಡುಕೋರರಲ್ಲಿ ದಿನ ಬೆಳಗಾದ್ರೆ ಸೈನಿಕರನ್ನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸೈನಿಕರ ಕೈಲಿ ಕಣ್ಣೀರ್ ಹಾಕ್ಸಿ ವಿಡಿಯೋ ಹಾಕಿಸ್ತಾರೆ, ಹೊಡೆದು ಸಾಯಿಸ್ತಿರ್ತಾರೆ ಪಾಕಿಸ್ತಾನದ ಆರ್ಮಿಗೆ. ಕೆಲವು ಪ್ರದೇಶಗಳಲ್ಲಿ ಪಾಕಿಸ್ತಾನ ಆರ್ಮಿ ಹೋಗೋದಕ್ಕೆ ಹೆದರುತ್ತೆ. ಅವೆಲ್ಲ ಬಂಡುಕೋರರ ಕಂಟ್ರೋಲ್ ಅಲ್ಲಿದೆ. ಪಾಕಿಸ್ತಾನಿ ಆರ್ಮಿ ಕಂಟ್ರೋಲ್ ಅಲ್ಲೂ ಇಲ್ಲ, ಸರ್ಕಾರದ ಕಂಟ್ರೋಲ್ ಅಲ್ಲೂ ಇಲ್ಲ. ಅಂತಹ ಪರಿಸ್ಥಿತಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇವರಿಗೆ ತಾಲಿಬಾನ್ ಕಡೆಯಿಂದ ಯುದ್ಧ ನಡೀತಾ ಇದೆ. ಪಾಕಿಸ್ತಾನ ತಾಲಿಬಾನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಾರೆ ಗನ್ ಫೈರು, ಮಿಸೈಲ್ಗಳು ಸಣ್ಣ ಪುಟ್ಟವು. ಯಾಕಂದ್ರೆ ಅವ್ರಿಗೂ ತಾಲಿಬಾನ್ಗೆ ರೋಸ ಹೋಗ್ಬಿಟ್ಟಿದೆ ಪಾಕಿಸ್ತಾನದಗಳು. ದಿನ ಬೆಳಗಾದ್ರೆ ಏನೋ ಒಂದು ಕಿತಾಪತಿ ಮಾಡ್ತಾರೆ ಅಂತ ತಾಲಿಬಾನ್ ದಾಳಿ ಮಾಡಿದೆ. ಈಗ ತಾಲಿಬಾನ್ ದಾಳಿ ಮಾಡಿದೆ ಪಾಕಿಸ್ತಾನದ ಮೇಲೆ. ಈ ರೀತಿ ಇಷ್ಟೆಲ್ಲ ಇದ್ರೂ ಸಹ ಇರಾನ್ಗೆ ಕೆಡುಕು ಮಾಡೋದಕ್ಕೆ, ಅಮೆರಿಕಾಗೆ ತನ್ನ ವಾಯುನೆಲೆಯನ್ನು ಬಿಟ್ಕೊಡುತ್ತೆ ಪಾಕಿಸ್ತಾನ ಅಂದ್ರೆ, ಅದಂತಹ ಕುತಂತ್ರ ರಾಷ್ಟ್ರ. ಯೋಚನೆ ಮಾಡಿ, ಅಥವಾ ಅಮೆರಿಕನ್ ಮೆಚ್ಚೋದಕ್ಕೆ ಯಾವ ನೀಚ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಯೋಚನೆ ಮಾಡಿ. ಬಟ್ ಏನೇ ಇರಲಿ, ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈ ಸುದ್ದಿ ಏನಾದರೂ ನಿಜಾನೇ ಆಗಿದ್ರೆ ನಾವು ನಿಮ್ಮನ್ನ ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದು ಎಚ್ಚರಿಕೆ ಕೊಟ್ಟರೆ ಅಟ್ಯಾಕ್ ಮಾಡೇ ಮಾಡುತ್ತೆ. ಸೈಪ್ರಸ್, UK ಸೈಪ್ರಸ್ ಅದಕ್ಕೆ ಉದಾಹರಣೆ. ಅದಕ್ಕೆ ನಾನು ಸೈಪ್ರಸ್ ಅನ್ನ ನಿಮಗೆ ವಿವರಣೆಯಾಗಿ ಕೊಟ್ಟಿದ್ದು, ಉದಾಹರಣೆಯಾಗಿ ಕೊಟ್ಟಿದ್ದು. ನೋಡೋಣ ಮುಂದೆ ಪಾಕಿಸ್ತಾನದ ಕಡೆಗೂ ಸಹ 4 ಮಿಸೈಲ್ಗಳು ಹಾಯ್ ಹೇಳ್ಬಿಟ್ಟು ಬಾ ಅಂತ ಕಳಿಸ್ತಾರ ಇರಾನ್. ವಿ ವಿಲ್ ವೈಟ್. ಸೊ ಈ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಇಷ್ಟು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.